ಏನು ಏನು ಹೇಳ್ತಾ ಇದ್ದೀರಾ? ಹೌದಾ ಮೇಡಮ್, ಅದು ರಾಧಾ, ಇದು ಕೋರ್ಟ್, ಅವರು ಲಾಯರ್. ನೀನೇನಾದ್ರೂ ಅವ್ರ ಮೇಲೆ ಕೈ ಮಾಡಿದ್ರೆ ಅದು ನಾನ್ ಬೇಲೆಬಲ್ ಕೇಸ್ ಆಗತ್ತೆ. ಧೈರ್ಯ ಇದ್ರೆ ಕೈ ಮಾಡೋದು ನೋಡೋಣ. ಯಾಕವ ವಸು, ಏನಾಯ್ತು? ಅತ್ತೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ದಯವಿಟ್ಟು ಏನು ಮುಚ್ಚಿಡದೆ ಸತ್ಯ ಹೇಳಿ. ಅಯ್ಯೋ ದೇವ್ರೆ, ಯಾರಾದರೂ ವಸು ಮನೆ ಮ್ಯಾಗೆ ರಾಧಾ ಕೇಸ್ ಹಾಕಿರೈಸಿ ಏನಾದ್ರು ಹೇಳೋರು ಹೆಂಗೆ? ಅದೇನು ಕೇಳ ವಸು? ಅತ್ತೆ, ಚಂದ್ರಿಗೆ ಯಾರಾದರೂ ಹೊರಗಿನವ್ರು ತೊಂದರೆ ಕೊಡ್ತಿದ್ದಾರಾ? ಅವ್ರು ಇತ್ತೀಚೆಗೆ ತುಂಬ ಮಂಕಾಗಿರ್ತಾರೆ. ಅವ್ರನ್ನ ಯಾರಾದರೂ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ? ನಿಂಗೆ ಹೆಂಗೆ ಕೇಳವ ವಸು? ನಿಮ್ಮವ್ವ ಬಂಗಾರವನ್ನ ಕೊಂದಿದ್ ನಾನೇನೋ ಸತ್ಯನ ಅವನೊಬ್ಬನಿಗೆ ಗೊತ್ತಿರೋದು. ಈ ವಿಷಯ ಏನಾರ ನಿನಗೆ ಗೊತ್ತಾದ್ರೆ ನಿನ್ನ ಬದುಕು ಜೋಗಿಲ್ವೋ ಅನ್ನೋ ನೋವನ್ನ ಒಳಗೆ ಇಟ್ಕೊಂಡು ಕೊರಗ್ತಾವನೆ ಕಣವ. ಚಂದ್ರು ಫೋನ್ಗೆ ಯಾವುದೋ ಲೇಡಿ ಫೋನ್ ಮಾಡಿ ಕ್ಲೋಸ್ ಆಗಿ ಮಾತಾಡಿದ್ರಲ್ಲ, ಅವರೇ ಏನಾದರೂ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅಂತ ನನ್ಗೆ ಅನಿಸ್ತಿದೆ ಅತ್ತೆ. ಇದು ಖಂಡಿತವಾಗ್ಲೂ ಆ ರಾಧಾ ಮಾಡ್ತಿರೋ ಕುತಂತ್ರನೇ. ಅನಿಕಾ ಮತ್ತೆ ಚಂದ್ರಿಗೆ ಇಸಿ ಅವಳು ಒಬ್ಬಳಿಗೆ ಗೊತ್ತಿರೋದು. ಈ ಇಸಿಯನ್ನ ಇಟ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ನೆಮ್ಮದಿ ಎಲ್ಲ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡವಳೆ. ಅವಳನ್ನ ಸುಮ್ಕೆ ಮಾತ್ರ ಬಿಡಬಾರ್ದು. ವಸು, ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ. ಯಾರೋ ನಮ್ಗಾಗ್ದಿದ್ದವರು ನೀನು ಚಂದ್ರು ಚೆಂದಾಗಿರೋದು ನೋಡಿ ಹೊಟ್ಟೆ ಕಿಚಿಂಗ್ ಮಾಡ್ತಿರೋದು ಅನ್ಸಿತ್ತು. ಅದನ್ನು ಬಿಟ್ರೆ ಬೇರೆ ಏನೂ ಇಲ್ಲ ಕಣವ. ಈ ಇಸಿಯನ್ನ ನನಗೆ ಬಿಡು, ನಾ ಸರಿ ಮಾಡ್ತೀನಿ. ನೀವೇನು ಮಾಡ್ತೀರಾ ಅತ್ತೆ? ಈ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಯಾರೋ ಸಂಚು ಮಾಡ್ತಾವ್ರೆ ಕಣವ. ಅವ್ರು ಯಾರೇ ಆಗಿರಲಿ, ನಮ್ಮನೆ ಇಸಿಗೆ ಬಂದರೆ ಈ ನಂಜಮ್ಮ ಏನು ಅಂತ ನಾ ತೋರಿಸ್ತೀನಿ. ನೋಡವ, ನೀ ಇಷ್ಟು ದಿನ ಹೆಂಗಿದ್ಯೋ ಹಂಗೇ ಇರು. ಬ್ಯಾಡ್ದರೆ ಇಸೇನೆಲ್ಲ ತಲೆಗೆ ಹಾಕೊಂಡು ಯೋಚನೆ ಮಾಡಬೇಡ, ಸರಿಯೇ? ಸರಿ ಚಂದ್ರು ಸಾಹೇಬ್ರೆ, ಟಿಟೋಗ್ಲು ಕೇಸ್ ನಮ್ಮ ಕಡೆ ಆಯ್ತಾ? ಹೌದು ಕಂಟಿ, ಈ ಕೇಸಲ್ಲಿ ನಾವೇ ಗೆದ್ವಿ. ಇನ್ನು ಯಾರು ನಿಮ್ಮ ಮನೆಗೆ ಬೀಗ ಹಾಕಕ್ಕಾಗಲ್ಲ. ಅಲ್ಲ ಸಾಹೇಬ್ರೆ, ನಾವು ಕೇಸ್ ಗೆಲ್ಲೋದು ಕಷ್ಟ ಅಂತಾರ ಹೇಳಿದ್ರಿ, ಅಂತದ್ರಾಗೆ ನೀವೇ ವಾದ ಮಾಡಿ ಗೆಲ್ಸ್ಬಿಟ್ಟಿದಿರಲ್ಲ, ಸಾರಿ ಥ್ಯಾಂಕ್ಸ್ ಸಾಹೇಬ್ರೆ. ಕಂಟಿ, ನಾನು ಈ ಕೇಸ್ನ ಗೆದ್ದೆ ಅಂತ ಅಂದೆ, ಆದ್ರೆ ವಾದ ನಾನು ಮಾಡಲಿಲ್ಲ. ಏನು ಹೇಳ್ತಿದ್ದೀರಾ? ನೀವು ವಾದ ಮಾಡಿಲ್ವೇ? ಇಲ್ಲ. ಮತ್ತಾರು ಮಾಡಿದ್ದು? ಅದು ಯೋಳಿಸ್ನವರೇ ವಾದ ಮಾಡಿದ್ದು ಚಂದ್ರು ಅಣ್ಣ. ಚಂದ್ರು ಅಣ್ಣ ಇಲ್ಲ ಅಂದಿದ್ರೆ ನಮಗ್ ಮನೇನೆ ಸಿಗ್ತಿರ್ಲಿಲ್ಲ. ನನ್ನ ತಂಗಿಯವ ಇವನ್ನ ದೇವ್ರು ಅಂತ ನಂಬಿದ್ಲು ಅಂತ ಒಳಗೂ ಮೋಸ ಮಾಡಿ ಈಗ ಮಾಡಬಾರ್ದು ಪಾಪ ಮಾಡಿ ಸೆಮ್ಮೆ ಕೇಳ್ತಾವನೆ. ಸೆಮ್ಮೆ ಆ ಸೆಮ್ಮೆದ ನನ್ನ ಬಂಗಾರ ವಾಪಸ್ ಬರ್ತಾಳ ಹೇಳಿ. ಆಗಕ್ಕಿಲ್ಲ ಅಂದ್ರೆ ನನ್ನ ದಾರಿ ಗಡ್ಡ ಬರ್ದೆ ಸೈಡ್ಗಿರ್ಬೇಕು. ಅವತ್ತು ಆ ಘಟನೆ ನಡೆದಾಗಿಂದ ಇವತ್ತಿನವರೆಗೂ ಕ್ಷಣ ಕ್ಷಣಕ್ಕೂ ನಾನು ನೋವು ಅನುಭವಿಸ್ತಾ ಇದ್ದೀನಿ ಕಂಟಿ. ನನ್ನ ಮನಸ್ಸಲ್ಲಿರೋ ನೋವು ನನಗೆ ಮಾತ್ರ ಗೊತ್ತು ಕಂಟಿ. ರೀ, ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಅಣ್ಣ ನಿಮಗೆ ಕಾಲಿಗೆ ಬಿದ್ದಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ.
ಆಪೋಸಿಟ್ ಕ್ಲೈಂಟು ತಂದಿರೋ ಎವಿಡೆನ್ಸ್ ನೋಡಿದ್ರೆ ನಾನೇ ಅಲ್ಲ, ಯಾರು ಬಂದಿದ್ರು ಕಷ್ಟ ಆಗ್ತಾ ಇತ್ತು. ಚಂದ್ರ ಅವರು ಈ ಕೇಸ್ನ ನಾನೇ ವಾದ ಮಾಡ್ತೀನಿ ಅಂದಾಗ ನಾನು ನಂಬಲಿಲ್ಲ. ಆದರೆ ಅವರು ಈ ಕೇಸ್ನ ತುಂಬ ಸ್ಟಡಿ ಮಾಡಿದ್ದಾರೆ, ಇದಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಈ ಕೇಸ್ನ ಗೆದ್ದಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೇಲೆ ಅವ್ರಿಗೆಷ್ಟು ಪ್ರೀತಿ ಇದೆ ಅಂತ. ಈಗಲೂ ನೀವು ಕ್ಷಮಿಸಿಲ್ಲ ಅಂದರೆ ತಪ್ಪಾಗತ್ತೆ ಕಂಟಿ. ಸಾಹೇಬ್ರೆ, ಇವರೆಲ್ಲ ನಾಲ್ಗೆಗೆ ಬಣ್ಣ ಹಚ್ಚೋ ಜನ, ಅವ್ರ ಮಾತಿಗೆಲ್ಲ ಮಾಡಲಾಗ್ಬೇಡಿ. ಸ್ನೇಹ, ನೀನೇನು ಮಾತಾಡಬೇಡ ಪ್ಲೀಸ್. ಕಂಟಿ, ನಾನು ಏನೇ ಹೇಳಿದ್ರು ನೀನು ನಂಬಲ್ಲ ಅಂತ ನನಗೆ ಗೊತ್ತಾಯಿತು. ನಿನಗೆ ಯಾವತ್ತು ನನ್ನ ಕ್ಷಮಿಸ್ಬೇಕು ಅನ್ಸುತ್ತೋ ಅವತ್ತೇ ಕ್ಷಮಿಸು. ಅಲ್ಲಿವರೆಗೂ ನಾನು ಕಾಯ್ತಿರ್ತೀನಿ. ನಾನು ಸಂಸಾಕಿಲ್ಲ. ನನ್ನ ತಂಗಿ ಅವನಿಗಿದೆಲ್ಲ ಗೊತ್ತಿಲ್ಲ. ಅವಳ ನಂಬಿಕೆನಾದ ಉಳಿಸ್ಕೊ. ನನ್ನ ಮನೇನ ಉಳಿಸ್ಕೊಟ್ಟಿದ್ದಕ್ಕೆ